ಅಂದರೆ ರಿಯಲ್ ಇವೆಂಟ್ಸ್ಗಳನ್ನ ಬಟ್ ಕಂಟಿನ್ಯೂಸ್ ಅಂದರೆ ಸೇಮ್ ಕಥೆನೇ ಇಟ್ಕೊಂಡಿಲ್ಲ. ರಿಯಲ್ ನಾನು ನೋಡಿದ್ದು ನನಗೆ ಅನಿಸಿದ್ದನ್ನ ಒಂದು ಕತೆ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತಾರೆ. ಒಬ್ಬ ಜರ್ನಲಿಸ್ಟ್ ಆಗಿ ಅದನ್ನ ಹೆಂಗೆ ಎಕ್ಸ್ಪೋಸ್ ಮಾಡ್ಬೋದು, ಜನಗಳಿಗೆ ಹೆಂಗೆ ನ್ಯಾಯ ಕೊಡ್ಬೋದು. ಸೊ ನಾವೆಷ್ಟು ಈಗ ನಾರ್ಮಲ್ ಪೀಪಲ್ಗಳು ಎಲ್ಲ ವಿಷಯಗಳನ್ನ ಬಂದು ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ಅದೇನಿದ್ರು ನಿಮ್ಮ ಥ್ರೂನೇ ಮಾಡ್ಬೇಕು. ನೀವೇ ನಮ್ಗೆ ಅವ್ರ ವಾಯ್ಸ್, ಪಬ್ಲಿಕ್ ವಾಯ್ಸೇ ನೀವು. ಸೊ ಇದನ್ನು ನಿಮ್ಮ ಹತ್ರ ಹೀರೋ ಆ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಸೊ ಅವ್ನು ಹಿಂಗೆ ಜನಗಳಿಗೆ ನಿಂತ್ಕೊಳ್ತಾನೆ. ಸೊ ಹಿಂಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆ ಕಥೆನ ಇಟ್ಕೊಂಡು ಒಬ್ಬ ಜರ್ನಲಿಸ್ಟ್ ಥ್ರೂ ಹೇಳಕ್ಕೆ ಟ್ರೈ ಮಾಡ್ತಾರೆ. ಸೊ ಸೊಸೈಟಿಗೆ ಜರ್ನಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನನ್ನ ತಿಳಿದಿರೋ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾರೆ. ಅವ್ರ ರೆಸ್ಪಾನ್ಸಿಬಿಲಿಟಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಸೀನ್ಸ್ಗಳು ರಿಯಲ್ ಇನ್ಸಿಡೆಂಟ್ಗಳು. ಸೊ ಬರೀ ಅದೊಂದು ಚಿಕ್ಕೊಂದು ಸಿನಾರಿಯೋ ಇಟ್ಕೊಂಡು ಬರೀ ಡಾಕ್ಯುಮೆಂಟ್ರಿ ಥರ ಮಾಡ್ತಿಲ್ಲ. ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಎಲ್ಲ ಥರ ಆಸ್ಪೆಕ್ಟ್ಸು ಎಂಟೈರ್ ಕುಟುಂಬದವರು ಎಲ್ಲ ವರ್ಗದವರು ಕರೆಕ್ಟಾಗಿ ಕುತ್ಕೊಂಡು ನೋಡುವಂಥ ಒಂದು ಎಂಜಾಯ್ ಮಾಡುವಂಥ ಸಿನಿಮಾ ಇದು. ಸೊ ಅಷ್ಟೇ, ಸಿನಿಮಾ ಬಗ್ಗೆ ಅಷ್ಟು ಸಾಕು. ಇವಾಗ ಮುಂದಿನ ಹೋಗ್ತಾ ರಿವೀಲ್ ಮಾಡ್ತಾ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಇಟ್ಕೊಂಡು ಮಾಡ್ತಾರೆ. ಅಂದರೆ ರಿಯಲ್ ಇವೆಂಟ್ಸ್ಗಳನ್ನ ಬಟ್ ಕಂಟಿನ್ಯೂಸ್ ಅಂದರೆ ಸೇಮ್ ಕಥೆನೇ ಇಟ್ಕೊಂಡಿಲ್ಲ. ರಿಯಲ್ ನಾನು ನೋಡಿದ್ದು ನನಗೆ ಅನಿಸಿದ್ದನ್ನ ಒಂದು ಕತೆ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತಾರೆ. ಒಬ್ಬ ಜರ್ನಲಿಸ್ಟ್ ಆಗಿ ಅದನ್ನ ಹೆಂಗೆ ಎಕ್ಸ್ಪೋಸ್ ಮಾಡ್ಬೋದು, ಜನಗಳಿಗೆ ಹೆಂಗೆ ನ್ಯಾಯ ಕೊಡ್ಬೋದು. ಸೊ ನಾವೆಷ್ಟು ಈಗ ನಾರ್ಮಲ್ ಪೀಪಲ್ಗಳು ಎಲ್ಲ ವಿಷಯಗಳನ್ನ ಬಂದು ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ಅದೇನಿದ್ರು ನಿಮ್ಮ ಥ್ರೂನೇ ಮಾಡ್ಬೇಕು. ನೀವೇ ನಮ್ಗೆ ಅವ್ರ ವಾಯ್ಸ್, ಪಬ್ಲಿಕ್ ವಾಯ್ಸೇ ನೀವು. ಸೊ ಇದನ್ನು ನಿಮ್ಮ ಹತ್ರ ಹೀರೋ ಆ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಸೊ ಅವ್ನು ಹಿಂಗೆ ಜನಗಳಿಗೆ ನಿಂತ್ಕೊಳ್ತಾನೆ. ಸೊ ಹಿಂಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆ ಕಥೆನ ಇಟ್ಕೊಂಡು ಒಬ್ಬ ಜರ್ನಲಿಸ್ಟ್ ಥ್ರೂ ಹೇಳಕ್ಕೆ ಟ್ರೈ ಮಾಡ್ತಾರೆ. ಸೊ ಸೊಸೈಟಿಗೆ ಜರ್ನಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನನ್ನ ತಿಳಿದಿರೋ ಮಟ್ಟಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತಾರೆ. ಅವ್ರ ರೆಸ್ಪಾನ್ಸಿಬಿಲಿಟಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಸೀನ್ಸ್ಗಳು ರಿಯಲ್ ಇನ್ಸಿಡೆಂಟ್ಗಳು. ಸೊ ಬರೀ ಅದೊಂದು ಚಿಕ್ಕೊಂದು ಸಿನಾರಿಯೋ ಇಟ್ಕೊಂಡು ಬರೀ ಡಾಕ್ಯುಮೆಂಟ್ರಿ ಥರ ಮಾಡ್ತಿಲ್ಲ. ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಎಲ್ಲ ಥರ ಆಸ್ಪೆಕ್ಟ್ಸು ಎಂಟೈರ್ ಕುಟುಂಬದವರು ಎಲ್ಲ ವರ್ಗದವರು ಕರೆಕ್ಟಾಗಿ ಕುತ್ಕೊಂಡು ನೋಡುವಂಥ ಒಂದು ಎಂಜಾಯ್ ಮಾಡುವಂಥ ಸಿನಿಮಾ ಇದು. ಸೊ ಅಷ್ಟೇ, ಸಿನಿಮಾ ಬಗ್ಗೆ ಅಷ್ಟು ಸಾಕು. ಇವಾಗ ಮುಂದಿನ ಹೋಗ್ತಾ ರಿವೀಲ್ ಮಾಡ್ತಾ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಇಟ್ಕೊಂಡು ಮಾಡ್ತಾರೆ.